ಅದು ಆಂತರಿಕ ಅಂತರ ಒಳಗಡೆ ಮನಸ್ಸಿನಲ್ಲಿ ಇರ್ತದಾದ್ರಿಂದ ಅದನ್ನು ವಿಭಾಗ ಮಾಡಲಿಕ್ಕೆ ಬರುವುದೇ ಇಲ್ಲ. ಅದು ಸ್ನೇಹ ರೂಪವಾದದ್ದು. ದೇವರಲ್ಲಿ ನಾವು ಮಾಡುವ ಸ್ನೇಹವೇ ಭಕ್ತಿ, ಅತಿಶಯಿತವಾದ ಸ್ನೇಹ. ಸಾಮಾನ್ಯ ಮಟ್ಟದ ಸ್ನೇಹ ಮಾಡಿದರೆ ಭಕ್ತಿ ಆಗಲ್ಲ. ತಂದೆ ಮಕ್ಕಳ ಮೇಲೆ ಸ್ನೇಹ ತೋರ್ತಾರೆ, ತಾಯಿ ಮಕ್ಕಳ ಮೇಲೆ ಸ್ನೇಹ ಮಾಡ್ತಾಳೆ. ಆ ಸ್ನೇಹ ವಾತ್ಸಲ್ಯ ಅಂತ ಕರೀತಾರೆ, ಪುತ್ರ ವಾತ್ಸಲ್ಯ. ಭಗವಂತನಲ್ಲಿ ವಾತ್ಸಲ್ಯದ ರೂಪವಾದ ಸ್ನೇಹ ಅಲ್ಲ, ಅದು ಅತಿಶಯಿತವಾದ ಸ್ನೇಹ. ಅವನಿಲ್ಲದೆ ನನಗೇನೂ ಇಲ್ಲ, ಅವನಿದ್ದಾನೆ ಅಂತ ಎಲ್ಲವೂ ಇದೆ, ಅವನಿಂದ ನನಗೆಲ್ಲವೂ ನಡೀತದೆ, ಕ್ರಿಯೆ ನಡೀತದೆ, ಪ್ರವೃತ್ತಿ ನಡೀತದೆ. ಆ ರೀತಿ ಭಗವಂತನಲ್ಲಿ ಬರುವ ಸ್ನೇಹ ಇದೆಯಲ್ಲ, ಅದು ನಿಜವಾದ ಭಕ್ತಿ. ಅವನಿಲ್ಲದೆ ಎಕ್ಸಿಸ್ಟೆನ್ಸೇ ಇಲ್ಲ, ಅಸ್ತಿತ್ವ. ಎಕ್ಸಿಸ್ಟೆನ್ಸ್ ಅಂದರೆ ಅಸ್ತಿತ್ವ. ಅವನಿಲ್ಲದೆ ಎಕ್ಸಿಸ್ಟೆನ್ಸೇ ಇಲ್ಲ ನನಗೆ. ಈ ಭಾವ ಅವನಲ್ಲಿ ನಮಗೆ ಮೂಡುತ್ತದೆ, ಅದು ಮನಸ್ಸಿನ ಭಾವ. ಅದನ್ನು ಸ್ನೇಹ ಅಂತ ಕರೀತಾರೆ. ಅದು ಅತಿಶಯಿತವಾಗಿರಬೇಕಂತ, ಅತ್ಯಂತ ಉತ್ತಮ ಮಟ್ಟದ್ದಿರಬೇಕು, ಜ್ಞಾನ ರೂಪಪೂರ್ವಕವಾಗಿರಬೇಕು. ಭಗವಂತನ ಬಗ್ಗೆ ಸರಿಯಾದ ತಿಳುವಳಿಕೆ, ಆ ಸರಿಯಾದ ತಿಳುವಳಿಕೆಯನ್ನು ಮಾಡಿಕೊಂಡು ದೇವರಲ್ಲಿ ಸ್ನೇಹ ಮಾಡಬೇಕು. ಅಂಧಭಕ್ತಿ ಆಗಬಾರ್ದು. ದೇವರು ಅಂದರೆ ಸ್ವಲ್ಪ ಗಲ್ಲಗಲ್ಲ ಬಡಿತೀವಿ, ಹೀಗೆ 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 ಅಂತ. ಅಂದರೆ ಎಲ್ಲೋ ಭಯ ಸೇರಿಕೊಂಡಿದೆ ಅಂತ ಅರ್ಥ. ಭಯ ಭಕ್ತಿ ಅಲ್ಲ. ಕೆಲವರು ಭಯವಲ್ಲೇ ಭಕ್ತಿ ಅಂತ ಭ್ರಮಿಸಿಬಿಟ್ಟಿದ್ದಾರೆ. ಭಯ ಭಕ್ತಿ ಅಲ್ಲ. ಭಗವಂತನ ಬಗ್ಗೆ ಇರುವ ಭಯ ಭಕ್ತಿ ಅಲ್ವೇ ಅಲ್ಲ. ತಂದೆ ಮಕ್ಕಳ ಮಧ್ಯದಲ್ಲಿ ಭಯ ಇದ್ದರೆ, ತಾಯಿ ಮಕ್ಕಳ ಮಧ್ಯದಲ್ಲಿ ಭಯ ಇದ್ದರೆ ಅದನ್ನು ಭಕ್ತಿ ಅನ್ನಲಿಕ್ಕಾಗ್ತದೆ. ಭಯ ಭಕ್ತಿ ಅಲ್ಲ. ಭಯ ಅಜ್ಞಾನದ ಕೆಲಸ. ತಪ್ಪು ತಿಳುವಳಿಕೆ ಇದ್ದಾಗ ಭಯ ಬರ್ತದೆ. ಯಾರಿಗೆ ಸರಿಯಾದ ತಿಳುವಳಿಕೆ ಇರ್ತದೆ ಅಲ್ಲಿ ಭಯಕ್ಕೆ ಅವಕಾಶ ಇರಲ್ಲ. ಹಾಗಾಗಿ ಭಯ ದೂರ ಆಗಬೇಕು. ಭಯ ಕಳೆದುಕೊಂಡು ದೇವರಲ್ಲಿ ಮಾಡುವ ಜ್ಞಾನಪೂರ್ವಕವಾದಂತಹ ಸ್ನೇಹವೇ ಭಕ್ತಿ. ಹಾಗಾಗಿ ವಿಶೇಷ ತಿಳುವಳಿಕೆ ಮಾಡಿಕೊಂಡಷ್ಟು ದೇವರಲ್ಲಿ ಸ್ನೇಹ ಹೆಚ್ಚಾಗ್ತದೆ. ಯಾರ ಬಗ್ಗೆ ನಮಗೆ ಜ್ಞಾನ ವಿಶೇಷವಾಗಿ ಬರ್ತದೆ ಅವರ ಬಗ್ಗೆ ಸ್ನೇಹ ಜಾಸ್ತಿ ಬರ್ತದೆ. ಲೋಕದಲ್ಲಿ ಹಾಕೊಂಡಿದೆ. ಯಾರ ಬಗ್ಗೆ ಅರಿವು ಹೆಚ್ಚು ಮೂಡ್ತದೆ, ಸರಿಯಾದ ಅರಿವು, ಅವ್ರ ಬಗ್ಗೆ ನಮಗೆ ಸ್ನೇಹ ಮೂಡ್ತದೆ. ದೇವರ ಬಗ್ಗೆ ಸರಿಯಾದ ಅರಿವು ಮೂಡಿದರೆ ಪ್ರಭಾವದಿಂದ ಸ್ನೇಹವೂ ಹೆಚ್ಚಾಗ್ತದೆ. ಹಾಗಾಗಿ ಸ್ನೇಹ ಹೆಚ್ಚಾಗಲಿಕ್ಕೆ ಅವನ ಅರಿವು ಬಹಳ ಮುಖ್ಯ. ಅರಿವಿನ ಜೊತೆಗೆ ಸ್ನೇಹವೇ ಭಕ್ತಿ ಅಂತ ವಿವರಣೆ ಕೊಟ್ಟರು. ಅದಕ್ಕೋಸ್ಕರ ಇದನ್ನ ಮಾಡಿಕೊಳ್ಳಿಕ್ಕೆ, ಈ ಅರಿವು ಮಾಡಿಕೊಳ್ಳಿಕ್ಕೆ, ಸ್ನೇಹ ಹೆಚ್ಚಾಗಲಿಕ್ಕೆ ಏನು ಉಪಾಯ, ಅದನ್ನ ಹೇಳಿಕೊಟ್ಟವರು ಪ್ರಹ್ಲಾದರಾಜ. ಶ್ರವಣ, ಮನನ, ಕೀರ್ತನ, ಸ್ಮರಣ, ಪಾದ ಸೇವನ, ಅರ್ಚನ, ವಂದನ, ದಾಸ್ಯ, ಆತ್ಮ ನಿವೇದನ. ಇವು ವೇಸ್, ಉಪಾಯಗಳು. ಹೃದಯದಲ್ಲಿ ಭಗವಂತನಲ್ಲಿ ಸ್ನೇಹ ವೃದ್ಧಿ ಆಗಲಿಕ್ಕೆ ಇವೆಲ್ಲ ಉಪಾಯ. ಇದಕ್ಕೆ ಒಬ್ಬೊಬ್ಬರು ಉದಾಹರಣೆ ಇದ್ದಾರೆ. ದೇವರ ಬಗ್ಗೆ ಹೆಚ್ಚು ಶ್ರವಣ ಮಾಡಿ ದೇವರಲ್ಲಿ ಮನಸೋತಂತಹ ಭಕ್ತನೂ ಇದ್ದಾನೆ. ಹಾಗಾಗಿ ಅವನಲ್ಲಿ ಮನಸೋಲುವಷ್ಟು ದೇವರ ಬಗ್ಗೆ ಭಕ್ತಿ ಬರಬೇಕಾದ್ರೆ, ಸ್ನೇಹ ಬರಬೇಕಾದ್ರೆ ಆ ಶ್ರವಣನೇ ಅವನಿಗೆ ದಾರಿ ಆಯಿತು. ಆದರೆ ಭಕ್ತಿಯ ಉಪಾಯ ಶ್ರವಣ. ಹಾಗಾಗಿ ಶ್ರವಣವನ್ನು ಭಕ್ತಿ ಅಂತ ಕರೀತಾರೆ. ಯಾವುದಕ್ಕೆ ಯಾವುದು ಉಪಾಯವೋ ಆ ಉಪಾಯವನ್ನು ಕೂಡ ಅದೇ ಹೆಸರಿನಿಂದ ಬಿಂಬಿಸ್ತಾರೆ ಲೋಕದಲ್ಲಿ ಉಪಾಯವನ್ನು ಅದೇ ಹೆಸರಿನಿಂದ ಬಿಂಬಿಸಲಿಕ್ಕೆ ಅನೇಕ ಕಡೆಯಲ್ಲಿ ನೀವು ನೋಡಿರ್ತೀರಿ.
ಕಾರ್ಯವನ್ನು ಅದೇ ಹೆಸರಿನಿಂದ ಬಿಂಬಿಸ್ತಾರೆ. ಮಾರಾಟ ಮಾಡೋನು ತರಕಾರಿಗಳನ್ನೆಲ್ಲ ಇಟ್ಟುಕೊಂಡು ರಸ್ತೆಯಲ್ಲಿ ಬದಿಯಲ್ಲಿ ಗಾಡಿ ತಗೊಂಡು ಬರ್ತಾನೆ. ಅವನ ಹೆಸರು ತರಕಾರಿ ಅಲ್ಲ, ನಾವು ಅವನನ್ನು ಕೂಗೋದು ತರಕಾರಿ ಅಂತ. ಅವನು ತರಕಾರಿಯ ಅಲ್ಲ, ಅವನು ಮೊಸರ ಹಾಲು ತರಲಿಕ್ಕೆ ಅವನೊಬ್ಬ ಉಪಾಯ. ಹಾಲು ಬಾರೋ, ಮೊಸರು ಬಾರೋ ಅಂತ ನಮ್ಮ ಲೋಕದ ವ್ಯವಹಾರ ಇದೆ. ಮೊಸರು ತಂದು ಕೊಡೋನನ್ನು ಮೊಸರು ಅಂತ ಕರಿತೀವಿ. ಹಾಗೆ ಭಗವಂತನಲ್ಲಿ ಭಕ್ತಿ ತಂದು ಕೊಡುವ ಶ್ರವಣವನ್ನು ಭಕ್ತಿ ಅಂತ ಕರೆದ್ರಂತೆ. ಶ್ರವಣವೇ ಭಕ್ತಿ ಅಲ್ಲ, ಭಕ್ತಿಗೆ ಶ್ರವಣ ಅನ್ನೋದು ಉಪಾಯ ಅಂತ ಅರ್ಥ. ಶ್ರವಣ ಅಂದರೆ ಎಷ್ಟು ಮಾಡಬೇಕು, ಮಾಡಿದರೆ ಎಲ್ಲಿ ಅದು ನಮ್ಮನ್ನು ಮುಟ್ಟಿಸ್ತದೆ, ಅದು ಎಲ್ಲಿಗೆ ಮುಟ್ಟಿಸ್ತದೆ ನಮ್ಮನ್ನದು. ಮತ್ತೆ ಮತ್ತೆ ಸಂಶಯ ಬರದೇ ಇರೋಷ್ಟರ ಮಟ್ಟಿಗೆ ಶ್ರವಣ ಮಾಡಬೇಕು. ಅಂದರೆ ಹೀಗೆ ಕೂತ್ಕೊಂಡಿದ್ದೇವೆ, ಏನೇನೋ ಪ್ರಶ್ನೆಗಳು ಬರಲಿಕ್ಕೆ ಶುರು ಆಗ್ತವೆ. ಅದು ಏನು ಇಂಡಿಕೇಟ್ ಮಾಡ್ತದೆ ಅಂದರೆ ಶ್ರವಣ ಕಡಿಮೆ ಮಾಡಿದ್ದೇವೆ ಅನ್ನೋದನ್ನು ಇಂಡಿಕೇಟ್ ಮಾಡ್ತದೆ. ಯಾವಾಗ ನಮಗೆ ಯಾವ ಪ್ರಶ್ನೆಯೂ ಹುಟ್ಟದೇ ಇರುವಂಥ ಸ್ಟೇಜಿಗೆ ನಾವು ಹೋಗ್ತೇವೆ, ಶ್ರವಣ ಜಾಸ್ತಿ ಆಗಿದೆ ಅನ್ನೋದನ್ನು ಇಂಡಿಕೇಟ್ ಮಾಡ್ತದೆ. ಜಾಸ್ತಿ ಅಂದ್ರೇನು, ಶ್ರವಣ ಸರಿಯಾಗಿದೆ ಅಂತ, ಜಾಸ್ತಿ ಅಲ್ಲ. ಒಬ್ಬ ಒಳ್ಳೆ ಗುರುಗಳ ಹತ್ರ ನಾವು ಅವರೊಟ್ಟಿಗೆ ಇದ್ದು ಅವರ ಮಾತುಗಳನ್ನು ಕೇಳಿ ಅವರು ಹೇಳುವ ಶಾಸ್ತ್ರದ ವಿಷಯ ಪುರಾಣ ಕೇಳಿದಾಗ ಆ ಶ್ರವಣದ ಲಾಭದಿಂದ ಪ್ರಶ್ನೆಗಳೇ ಹುಡ್ತಿರಲ್ಲ. ಹುಟ್ಟೋ ಮುನ್ನವೇ ಅವನಿಗೆ ಉತ್ತರ ಸಿಗ್ತಿರ್ತದೆ, ಹಾಗಾಗಿ ಅವನಿಗೆ ಪ್ರಶ್ನೆ ಹುಡ್ತಿರಲ್ಲ. ಕೆಲವ್ರ ಸ್ಥಿತಿ ಏನಾಗಿದೆ ಅಂದರೆ ಪ್ರಶ್ನೆ ಬಿಟ್ಟು ಬೇರೆ ಏನು ಹುಟ್ಟಲ್ಲ, ಸದಾ ಪ್ರಶ್ನೆ. ಹಂಗಾದರೆ ಏನು, ಹೀಗಾದರೆ ಏನು, ಹೀಗ್ಯಾಕಿದ್ದಾನೆ, ಹೀಗ್ಯಾಕೆ ಮಾಡಿದ್ದಾನೆ, ನನ್ನ ಯಾಕೆ ಇಲ್ಲಿ ಹುಟ್ಟಿಸಿದ್ದಾನೆ, ಹುಟ್ಟಿಸದೆ ಅಂದರೆ ಚೆನ್ನಾಗಿರ್ತಿತ್ತ ಏನೋ, ಅವನಿಗೇನು ಪ್ರಯೋಜನ, ಬರೀ ಪ್ರಶ್ನೆಗಳು. ಅಂದರೆ ಇನ್ನು ಶ್ರವಣ ಅನ್ನೋ ಉಪಾಯ ಸರಿಯಾಗಿ ಅವನನ್ನು ಮುಟ್ಟಿಲ್ಲ ಅಂತ ಅರ್ಥ. ಹಾಗಾಗಿ ಶ್ರವಣ ಸಂಶಯವನ್ನು ಹುಟ್ಟಿಸದಂತೆ ಮಾಡ್ತದೆ, ಹುಟ್ಟಿದ ಸಂಶಯಕ್ಕೆ ಪರಿಹಾರ ತಂದುಕೊಡ್ತದೆ. ಇದು ನೋಡಿ ಶ್ರವಣದ ಲಾಭ. ಅದಕ್ಕೆ ಹಿಂದಿನವರೆಲ್ಲ ಶ್ರವಣಕ್ಕೆ ಬೆಲೆ ಜಾಸ್ತಿ ಕೊಟ್ಟು ಹೆಚ್ಚು ಶ್ರವಣ ಮಾಡ್ತಾ ಇದ್ರು. ಮನಸ್ಸು ಬರಲ್ಲ ಅಷ್ಟು ಸುಲಭವಾಗಿ ಶ್ರವಣ ಮಾಡಲಿಕ್ಕೆ. ಶ್ರವಣವು ಒಂದು ಭಾಗವತದ ಧರ್ಮ ಅಂತ ಸಾರೋದ್ಧಾರಕಾರರು ಶ್ರವಣವನ್ನೇ ಒಂದು ಭಾಗವತದ ಧರ್ಮ ಅಂತ ಎಕ್ಸ್ಪ್ಲೇನ್ ಮಾಡಿದ್ದಾರೆ. 30ರಲ್ಲಿ ಇದು ಒಂದು ಭಾಗವತ ಧರ್ಮ ಆಗಿಬಿಡ್ತು. ಬಹಳ ವಿಶೇಷವಾದ ಧರ್ಮ. ಆಸನದಲ್ಲಿ ಬದ್ಧತೆ ಇರಲ್ಲ ನಮಗೆ. ಒಂದೇ ಆಸನದಲ್ಲಿ ಕೂಡ್ಲಿಕ್ಕೆ ಆಗ್ತಿರಲ್ಲ. ಕುಳಿತರು ಮನಸ್ಸು ಅಲ್ಲೇ ಕೂಡ್ತಿರಲ್ಲ. ಮನಸ್ಸು ಕುಳಿತರು ವಿಷಯವನ್ನು ಗ್ರಹಿಸ್ತಿರಲ್ಲ. ಇವೆಲ್ಲ ಸಮಸ್ಯೆ ಶ್ರವಣಕ್ಕಿರ್ತದೆ. ಅದನ್ನೆಲ್ಲ ನಾವು ಕಟ್ಟುಪಾಡುಗಳನ್ನು ಹಾಕ್ಕೊಳ್ಳೇಬೇಕು. ಅದನ್ನು ಹಾಕ್ಕೊಂಡು ಶ್ರವಣ ಮಾಡಿದಾಗ ಸರಳವಾಗಿ ಸಂಶಯಗಳಿಗೆಲ್ಲ, ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗಲಿಕ್ಕೆ ಶುರು ಆಗ್ತದೆ. ಅದಕ್ಕೆ ಪ್ರಹ್ಲಾದರಾಜರು ಮೊದಲು ಶ್ರವಣಂ, ಅದು ಮೊದಲನೇ ಮೆಟ್ಲು ಅಂತ ನಮಗೆ ಉಪದೇಶ ಮಾಡಿದರು. ಭಕ್ತಿಯ ಉಪಾಯಕ್ಕೆ ಶ್ರವಣ ಮಾಡುವ ಅಭ್ಯಾಸ ಮಾಡು. ಕೀರ್ತನಂ ಎರಡನೇ. ಕೀರ್ತನ ಅನ್ನೋದು ಭಕ್ತಿಯ ಎರಡನೇ ಉಪಾಯ. ಕೀರ್ತನ ಪದದ ಅರ್ಥ ಏನು ಅಂದರೆ ಬಾಯಲ್ಲಿ ಭಗವಂತನ ಬಗ್ಗೆ ಹೇಳೋದಕ್ಕೆ ಕೀರ್ತನ ಅಂತ ಹೆಸರು. ಶ್ರವಣ ಅದು ಹೇಳೋದಲ್ಲ, ಹೇಳಿದ್ದನ್ನು ಕೇಳೋದು. ಕೀರ್ತನ ಅಂದರೆ ಅದು ಕೇಳೋದು ಅಲ್ಲ, ಕೇಳಿದ್ದನ್ನು ಹೇಳೋದು ಅಂತ. ಯಾರು ದೇವರ ಬಗ್ಗೆ ಕೇಳೇ ಇಲ್ಲ ಅವನಿಗೆ ಅಪ್ಪಿತಪ್ಪಿ ನೀವು ಹೇಳಲಿಕ್ಕೆ ಕೇಳಿದರೆ ಎತ್ತೆತ್ರ ಪತ್ತತ್ರ ಮಾತಾಡ್ತಾನೆ. ಅವನು ಏನೋ ಮಾತಾಡ್ತಾನೆ, ನಮಗೆ ಅದು ಅರ್ಥ ಆಗಲ್ಲ. ಅದು ಕೀರ್ತನ ಅಲ್ಲ. ಅದಕ್ಕೆ ಕೀರ್ತನ ಅನ್ನೋ ಶಬ್ದ ಹಿಂದೆಲ್ಲ ಕೀರ್ತನಕಾರರು ಅಂತೇಳಿ ಇರ್ತಿದ್ರು, ಕೇಳಿರ್ಬೇಕು ನೀವು. ಕೈಯಲ್ಲಿ ಕೀರ್ತನ ಅಂದರೆ ಕುಳಿತವರ ಮನಸ್ಸನ್ನೆಲ್ಲ
ಒಂದೆಡೆಗೆ ನಿಲ್ಲಿಸಿ ಅವರನ್ನು ಸರಳದಾಗಿ ದೇವರ ಕಡೆಯಲ್ಲಿ ಮುಟ್ಟಿಸ್ತಿದ್ರು. ಬಾಯಿ ತುಂಬ ಹರಿನಾಮ, ಬಾಯಿ ತುಂಬ ಹರಿನಾಮ, ಹರಿಪದಗಳು ಬಾಯಿ ತುಂಬ ಬರ್ತಿತ್ತು. ಅದಕ್ಕೆ ಕೀರ್ತನ. ಮನುಷ್ಯನಿಗೆ ಅದೇನು ಪರಿಣಾಮ ಮಾಡ್ತದೆ? ಯಾವಾಗಲೂ ಶ್ರವಣ ಮಾಡ್ತಾ ಇರ್ತಾನೆ. ಸ್ವಲ್ಪ ಶ್ರವಣ ಮಾಡಿದ್ದಾನೆ ಅಂದರೆ ಮಾಡಿದ್ದು ಮತ್ತೆ ಒಳಗಡೆ ಗುಣ ಆಗಬೇಕಾದ್ರೆ ಇನ್ನೊಬ್ರಿಗೆ ಹೇಳಬೇಕಂತ. ಅದಕ್ಕೆ ನಮ್ಮಲ್ಲಿ ಕೀರ್ತನ ಅನ್ನೋದನ್ನ ಭಕ್ತಿ. ಇಷ್ಟೊತ್ತವರೆಗೆ ಕೇಳದೆ ಅಲ್ಲಪ್ಪ, ಕೇಳಿದ ಒಂದಿಷ್ಟು ವಿಷಯಗಳನ್ನು ಪಾಯಿಂಟ್ ಔಟ್ ಮಾಡಿ 1 2 3 4 ಅಂತ ಇನ್ನೊಬ್ಬನಿಗೆ ಅದನ್ನು ನೀನು ಕೀರ್ತನ ಮಾಡಿ. ಅವನಿಗೆ ಹೇಳಿ ಅವನಿಗೆ ಲಾಭ ಆಯಿತೋ ಇಲ್ಲೋ ಅದು ಯೋಚನೆ ಮಾಡಬೇಡ. ಈಗಲೇ ಹಾಗೇ ಆಗ್ತದೆ. ನಿನಗಂತೂ ದೃಢ ಆಗಿರ್ತದೆ ಒಳಗಡೆ. ನೋಡಿ, ಶ್ರವಣ ಸಂಶಯ ಬರದೇ ಇರೋಂಗೆ ಮಾಡ್ತದೆ, ಕೀರ್ತನ ತಿಳಿದದ್ದನ್ನು ದೃಢ ಮಾಡ್ತದೆ. ಇದು ಅವೆರಡರ ಲಾಭ. ಹಾಗಾಗಿ ಹಿರಿಯರು ಪಾಠ ತಾವು ಮಾಡಿದ ಶಿಷ್ಯರಿಗೆ ಕೆಲಸ ಏನು ಕೊಡ್ತಿದ್ರು ಅಂದರೆ, ಇನ್ನೊಬ್ಬ ಶಿಷ್ಯರಿಗೆ ಹೇಳು ಅಂತ ಹೇಳ್ತಿದ್ರು. ನಿನಗೆ ನಾನು ಮಾಡಿದ್ದೇನಲ್ಲ, ನೀನು ನಿನಗಿಂತ ಕೆಳಗಿನವನಿಗೆ ನೀನು ಹೇಳ್ಬೋದು. ನಾನು ಹೇಳೋದನ್ನು ಕೇಳು, ಅವನಿಗೆ ನೀನು ಹೇಳು, ಅವ ಮತ್ತೊಬ್ಬನಿಗೆ ಹೇಳಿ. ಲಾಭ ಏನು ಅಂತಂದರೆ, ನಿನಗೆ ನಾನು ಹೇಳಿದ್ದು ನೀನು ಕೇಳಿದ್ದು ನಿನಗೆ ದೃಢ ಆಗಬೇಕಾದ್ರೆ ನೀನು ಅವನಿಗೆ ಹೇಳಲೇಬೇಕು. ಭಗವಂತನ ಬಗ್ಗೆ ಇದೇ ರೂಟನ್ನು ಅನುಸರಣೆ ಮಾಡ್ತೇವೆ. ಭಗವಂತನ ಬಗ್ಗೆ ಎಷ್ಟು ಕೇಳ್ತೇವೆ, ಆ ಹೇಳಿದ್ದನ್ನೆಲ್ಲ ಪಾಯಿಂಟ್ ಔಟ್ ಮಾಡಿ ಇನ್ನೊಬ್ಬರಿಗೆ ಹೇಳೋದನ್ನು ಪ್ರಯತ್ನ ಮಾಡಲೇಬೇಕು. ಅದು ಅವಾಗ ಒಳಗಡೆ ದೃಢ ಆಗ್ತದೆ. ಇದು ಎರಡನೇ ಕೀರ್ತನಂ. ಕೀರ್ತನ ಭಕ್ತಿ ಬಹಳ ವಿಶೇಷವಾದ ಭಕ್ತಿ. ಅಂದರೆ ಭಕ್ತಿಯ ಉಪಾಯ. ಅದೇ ಭಕ್ತಿ ಅಲ್ಲ, ಅದು ಭಕ್ತಿಯ ಉಪಾಯ. ಸ್ಮರಣಂ. ಈ ಶ್ರವಣ ಮತ್ತು ಕೀರ್ತನ ಅಂತ ಎರಡೇನಿದೆ ದಾರಿ, ಈ ಎರಡರಲ್ಲೂ ಕೂಡ ಒಂದರ್ಥದ ಆಯಾಸ ಇದೆ. ಸ್ವಲ್ಪ ಅದನ್ನು ಆಯಾಸ ಅಂತ ದೋಷವಾಗಿ ಪರಿಗಣಿಸಬಾರ್ದು. ಸ್ವಲ್ಪ ಟಯರ್ಡ್ ಆಗ್ತದೆ. ಸ್ಮರಣದಲ್ಲಿ ಅದೂ ಇಲ್ಲ, ರಿಲ್ಯಾಕ್ಸೇಷನ್ ಜಾಸ್ತಿ ಇದೆ ಸ್ಮರಣದಲ್ಲಿ. ಸ್ಮರಣ ಅಂದ್ರೆ ಏನು? ಸ್ಮರಣ ಅಂದ್ರೆ ಬಾಯಿಗೂ ಕೆಲಸ ಇಲ್ಲ, ಕಿವಿಗೂ ಕೆಲಸ ಇಲ್ಲ, ಮನಸ್ಸಿಗೆ ಮಾತ್ರ ಕೆಲಸ. ಮನಸ್ಸಿನಲ್ಲಿ ಭಗವಂತನ ಬಗ್ಗೆ, ಭಗವಂತ ನಮಗೆ ಕೊಡ್ತಾ ಇರೋ ಉಪಕಾರದ ಬಗ್ಗೆ ಸ್ಮರಣ ಅಂದ್ರೆ ಅದು ಬಹಳ ವಿಶೇಷವಾಗಿ ಭಗವಂತನ ಬಗ್ಗೆ ಮನಸ್ಸಿಗೆ ಕೆಲಸ ಹ್ಯಾಕ್ ಕೊಡಬೇಕು ಅಂದರೆ, ಮೊದಲು ಸಾರೋದ್ಧಾರಕಾರ ಹೇಳ್ತಾರೆ, ಮೊದಲು ಮನಸ್ಸು ದೇವರ ಉಪಕಾರದ ಸ್ಮರಣೆ ಮಾಡು ಅಂದರೆ ಅದು ಮಾತೇ ಕೇಳಲ್ಲಂತ. ಎತ್ತತ್ರ ಪತ್ತತ್ರ ಹೋಗ್ತದೆ ಅದು ಮನಸ್ಸು. ಒಂದು ಹಂತ ಮನಸ್ಸನ್ನ ಪಳಗಿಸ್ಬೇಕು ಅಂತ ಹೇಳ್ತಾರೆ ಮನೋನಿಗ್ರಹ ಪ್ರಕರಣ. ಅದನ್ನು ಪಳಗಿಸ್ಬೇಕು. ಬಹಳ ಉದಾಹರಣೆ ಕೊಟ್ಟಿದ್ದಾರೆ. ಹಿಂದೆಲ್ಲ ಮಹಾಮಲ್ಲ ಭಂಗ ಅಂತ ನಡೀತಿರ್ತಾರೆ. ಮಹಾಮಲ್ಲ ಭಂಗ ನ್ಯಾಯ. 10 ಜನ ಮಲ್ಲರ ಜೊತೆಯಲ್ಲಿ ಒಬ್ಬ ಮಲ್ಲ ಯುದ್ಧ ಮಾಡಬೇಕಾದ್ರೆ ಸಣ್ಣ ಮಲ್ಲರ ಜೊತೆಯಲ್ಲಿ ಯುದ್ಧ ಮಾಡಿ ಶ್ರಮ ಪಡೋಕ್ಕಿಂತ 10 ಮಲ್ಲರೊಳಗೆ ದೊಡ್ಡ ಮಲ್ಲ ಯಾರು ಅವನ್ನೇ ಕಳಿಸಿಬಿಟ್ಟು ಯುದ್ಧ ಮಾಡಿಬಿಟ್ರೆ ಇನ್ನು 9 ಜನರನ್ನ ಗೆದ್ದ ಅಂತೇಳಿ ಸಮಯನೂ ಉಳಿತು, ಶ್ರಮನೂ ಕಡಿಮೆ ಆಯಿತು. 9 ಜನರ ಜೊತೆಯಲ್ಲಿ ಯುದ್ಧ ಮಾಡೋಕ್ಕಿಂತ ಒಬ್ಬ ಸಾಕಲ್ಲ. ಇದಕ್ಕೆ ಮಹಾಮಲ್ಲ ಭಂಗ ಅಂತ ಹೆಸರು. ಮನಸ್ಸು ನಮ್ಮ ಜೊತೆಗೆ ಒಂದು ರೀತಿ ಮಲ್ಲ ಇದ್ದಂಗೆ ಇರ್ತದೆ. ಜಟ್ಟಿ ಫೈಟರ್. ನಾವು ಈ ಕಡೆ ಎಳಿತೇವೆ ಅಂದ್ರೆ ನಾವು ಆ ಕಡೆ ಎಳಿತಿರ್ತಾರೆ. ಹಾಗಾಗಿ ಸ್ಮರಣಕ್ಕೆ ಅವಕಾಶ ಆತ ಮಾಡಿಕೊಡ್ತಿರಲ್ಲ. ಪ್ರಾಥಮಿಕ ಹಂತದಲ್ಲಿ ಅವನನ್ನು ಹಿಡಿದು ಎಳೆದು ಬಗ್ಗಿಸಿದ್ರೇನೇ ಅವ ನಮ್ಮ ಕೆಲಸ ಮಾಡ್ತಾನೆ. ಅದಕ್ಕೆ ಮನೋನಿಗ್ರಹ ಅಂತ ಹೆಸರು. ಮನಸ್ಸು ನಿಯಂತ್ರಿತವಾಗಿ ಸ್ಮರಣದಲ್ಲಿ ತೊಡಗಬೇಕು. ಮನೋನಿಗ್ರಹಕ್ಕಾಗಿಯೇ ಒಂದಿಷ್ಟು ಉಪಾಯಗಳನ್ನು ಹೇಳ್ತಾರೆ. ಕೃಷ್ಣ ಹೇಳ್ತಾನೆ, ನನ್ನ ಮನಸ್ಸು ದೇವರ ಕಡೆ ಹೋಗ್ತಾ ಇಲ್ಲ. ಯಾಕೆ ಹೋಗ್ತಾ ಇಲ್ಲ? ನಾವೇ ಚರ್ಚೆ ಮಾಡಬೇಕು. ಅದಕ್ಕೆ ಕಾರಣಗಳು ಬರ್ತಾವೆ ಮುಂದೆ, ABC. ಆ ಕಾರಣಗಳ ಜೊತೆಯಲ್ಲಿ ಮತ್ತೆ ಪುನಃ ಚರ್ಚೆ ಮಾಡಬೇಕು.
ಇದು ಕಾರಣನ, ಇದು ಕಾರಣ ಅಲ್ವಾ ಅಂತ. ಕೆಲವೊಮ್ಮೆ ಅಲ್ಲದ್ದನ್ನು ಕಾರಣ ಅಂತ ತಿಳ್ಕೊಂಡ್ಬಿಡ್ತೀವಿ, ಅದು ಕಾರಣ ಆಗಿರಲ್ಲ. ಹಾಗಾಗಿ ಮನಸ್ಸು ದಾರಿಗೆ ಬರಲ್ಲ. ಕೃಷ್ಣ ಹೇಳ್ತಾನೆ, ಸಾಮಾನ್ಯವಾಗಿ ಮನುಷ್ಯನಿಗೆ ಮನಸ್ಸು ಹರಿಬಿಟ್ಟು ಯಾಕೆ ಹೋಗ್ತಿರ್ತದೆ ಅಂದ್ರೆ ದಾನ ಕಡಿಮೆ ಮಾಡಿರ್ತಾನೆ. ಒಂದಿಷ್ಟು ವಸ್ತುಗಳನ್ನು ದಾನ ಮಾಡ್ಲಿಕ್ಕೆ ಶುರು ಮಾಡಬೇಕು. ತಗೊಂಡೋಗ್ಬಿಡಪ್ಪ, ಇದನ್ನು ತಗೊಂಡು. ದಾನ ಒಳಗಡೆ ಇರೋ ಮನಸ್ಸನ್ನು ಸ್ವಚ್ಛ ಮಾಡ್ತದೆ. ಇಂಟರ್ನಲ್ ಕಲೆಕ್ಷನ್ ಇದೆ ದಾನಕ್ಕೆ. ಒಂದು, ಸಾಧ್ಯವಾದಷ್ಟು ದಾನ ಮಾಡ್ಲಿಕ್ಕೆ ಶುರು ಮಾಡಬೇಕು. ಪರೀಕ್ಷೆ ಮಾಡಿ ನೋಡಿರ್ಬೇಕು. ಒಂದಿಷ್ಟು ನಮ್ಮ ಕೈಯಲ್ಲಿ ಆದದ್ದು, ನಾವೇನು ಇನ್ಯಾರ್ದೋ ತಂದು ಕೊಡಬೇಕಾದ ಕಾರಣ ಇಲ್ಲ. ನಮ್ಮ ಕೈಯಲ್ಲಿ ಆದಷ್ಟು ಒಂದಿಷ್ಟು ದಾನ ಮಾಡಿದ್ರೆ ಮನಸ್ಸು ನಿಶ್ಚಲ ಮಾಡ್ತದೆ. ದಾನಕ್ಕೆ ಆ ಶಕ್ತಿ ಇದೆ. ಹಿಂದಿನವರಿಗೆ ದಾನದ ಬಗ್ಗೆ ಯಾಕಷ್ಟು ವಿವರಣೆ ಕೊಟ್ಟರು ಅಂದ್ರೆ ಮನಸ್ಸು ತಿಳಿಯಾಗ್ಲಿ ಅಂತ. ವಸ್ತುಗಳು ಮನುಷ್ಯನಿಗೆ ಕ್ಲೇಶ ಜಾಸ್ತಿ ಉಂಟು ಮಾಡ್ತಾವೆ. ಮನೆಯೊಳಗೆ ಡಿಟ್ಯಾಚ್ಮೆಂಟ್ ಜಾಸ್ತಿ ಆಯಿತು ಅಂದರೆ ಮನಸ್ಸು ನಿರಂಬಳ ಆಗ್ತದೆ. ಹಾಗಾಗಿ ದಾನ. ಎರಡನೇದು, ಮನಸ್ಸು ಬಗ್ಗಿಸ್ಲಿಕ್ಕೆ ಸ್ವಧರ್ಮ, ರೊಟೀನ್ ವರ್ಕ್. ಡೂ ಅಂತಂತೇವೋ ಇಲ್ಲ, ಎಲ್ಲ ನಿನಗೆ ಹೇಳಿದ್ದು ಅಂತ ನೀನೇನಿದೆ ಒಂದು ಪಟ್ಟಿ ಮಾಡಿ ಬೆಳಗ್ಗೆಯಿಂದ ರಾತ್ರಿ ಒಳಗೆ ಒಂದೂ ಬಿಡದಂತೆ ಡು, ಅದನ್ನೆಲ್ಲ ಮಾಡು. ಕುರು ಭುಂ ಶ್ವಚ ಕರ್ಮ ನಿಜಂ ನಿಯತಂ, ಎಲ್ಲ ಮಾಡಬೇಕು. ಅವಕ್ಕೂ ನಮಗೂ ಸಮಸ್ಯೆ ಏನು ಅಂದರೆ ಅವೇನೋ ಮಾಡಿಸ್ಕೊಳ್ಳಿಕ್ಕೆ ತಯಾರಿರ್ತಾವೆ ಕೆಲಸ, ಆದರೆ ನಮ್ಮೊಳಗೆ ಆಲಸ್ಯ ಸೇರ್ಕೊಂಡಾಗ ಅವನ್ನ ನಾವು ದೂರ ಮಾಡಬೇಕು. ಆಲಸ್ಯ ಅಂದರೆ ಗೊತ್ತಾಗ್ತದೆ, ಲೇಜಿನೆಸ್. ಸ್ವಧರ್ಮಕ್ಕೂ ಲೇಜಿನೆಸ್ಸಿಗೂ ಎಲ್ಲಿಲ್ಲದ ಶತ್ರುತ್ವ, ಎನಿಮಿ. ಸೊ ಈ ಎನಿಮಿ ಏನು ಮಾಡ್ತಾನೆ, ಮನುಷ್ಯನನ್ನ ಸ್ವಧರ್ಮದಿಂದ ವಂಚಿತನನ್ನು ಮಾಡ್ತಿರ್ತಾನೆ. ಅದಕ್ಕೆ ಮತ್ತೆ ಸಬೂಬ್ ಹೇಳ್ತಾನೆ. ಸಬೂಬ್ ಅಂದರೆ ರೀಸನ್ ಹೇಳ್ತಾನೆ ಅದಕ್ಕೆ. ಅಯ್ಯೋ ಅದು ಹಂಗಾಯಿತು, ಅದಕ್ಕೆ ಹಿಂಗೆ ಮಾಡಿಬಿಟ್ಟೆ. ಇದೆಲ್ಲ ನಮ್ಮ ಆತ್ಮವಿಮರ್ಶೆಗೆ ಬಿಟ್ಟದ್ದು ಅಂತಾನೆ ಕೃಷ್ಣ. ಎಷ್ಟು ದೊಡ್ಡ ಎನಿಮಿ ಈ ಲೇಜಿನೆಸ್ ಇದೆ ಅಲ್ಲ, ಅಷ್ಟು ದೊಡ್ಡ ಎನಿಮಿನೇ ಇಲ್ಲಂತೆ ಜೀವನದೊಳಗೆ. ಎಲ್ಲ ಥರದ ಸಾಧನೆಗೂ ದೊಡ್ಡ ಶತ್ರು ಅವನೇ. ಹಾಗಾಗಿ ಆಲಸ್ಯ ತೊರಿಬೇಕು. ಸ್ವಧರ್ಮ ಮಾಡಬೇಕು ಅಂದ್ರೆ ಮಾಡಬೇಕಷ್ಟೇ. ಹೇಳ್ಬೇಕು. ಈ ಸಮಯಕ್ಕೆ ಹೇಳ್ಬೇಕು. ಸೂರ್ಯನನ್ನು ನಾನು ನೋಡಬೇಕು, ನಮಸ್ಕಾರ ಮಾಡಬೇಕು. ಹೀಗೆ ಬರ್ಬೇಕಂತ ಒಳಗಡೆಯಿಂದ. ಅದು ಸ್ವಧರ್ಮ. ಎರಡನೇದು, ಮನಸ್ಸು ನಿಯಂತ್ರಣಕ್ಕೆ ತರಲಿಕ್ಕಿರುವಂಥ ನಿಯಮ ಯಮ ಅಂತ ಇನ್ನೆರಡು. ನಿಯಮ ಯಮ ಅಂತ ಮತ್ತೆ ಎರಡು ಹೇಳಿದ್ದಾರೆ. ಯೋಗಶಾಸ್ತ್ರದ ವಿಷಯ ಇವೆಲ್ಲ. ಮನುಷ್ಯ ತನ್ನದೇ ಆದಂಥ ಒಂದಿಷ್ಟು ನಿಯಮಗಳನ್ನು ತಾನೇ ಹಾಕ್ಕೊಳ್ಬೇಕು. ನಾನು ಇದನ್ನು ಬೆಳೆಸಬೇಕು, ಇಷ್ಟನ್ನು ಖರ್ಚಿಗೆ ಇಡಬೇಕು, ಇಷ್ಟನ್ನು ಮುಂದೆ ಬಳಕೆಗೆ ಮಾಡಬೇಕು. ಇದೆಲ್ಲ ನಿಯಮ ಯಮಗಳಲ್ಲಿ ಸೇರಿಸ್ತಾರೆ. ಇಷ್ಟೇ ಆಹಾರ ನಾನು ಸೇವನೆ ಮಾಡಬೇಕು ಅಂತ ತಾನೇ ಹಾಕ್ಕೊಳ್ಬೇಕು. ಅದನ್ನು ಯಮ. ಅದು ಇನ್ಯಾವ ಹೇಳಿಕೊಟ್ಟು ಮಾಡೋದಲ್ಲ, ಡಾಕ್ಟ್ರೇ ಹೇಳಿದ್ಮೇಲೆ ಮಾಡಬಾರ್ದು, ಬೇರೆ ಎಚ್ಚೆತ್ತುಕೊಳ್ಬೇಕು. ಅವೆರಡು ಬಹಳ ಮುಖ್ಯ. ನಿಯಮ ಯಮದ ಬಗ್ಗೆ ತುಂಬ ವಿಸ್ತಾರವಾಗಿದೆ. ಇವು 11, 12 ಹೇಳ್ತಾರೆ. 4 ಆಯ್ತು. ದಾನ, ಸ್ವಧರ್ಮ, ನಿಯಮ ಯಮ. ಆಮೇಲೆ ಶಾಸ್ತ್ರದ ಪರಿಸರ, ಅದು ನಮಗೆ ಯಾವಾಗಲೂ ಅದನ್ನು ಸೇವನೆ ಮಾಡಬೇಕು. ಅಟ್ಮಾಸ್ಫಿಯರ್ ಹೆಂಗೆ ಕ್ರಿಯೇಟ್ ಮಾಡಬೇಕು ಮನೆ ಒಳಗೆ ಅಂದರೆ ಎಲ್ಲ ಕಡೆಯಿಂದ ಶಾಸ್ತ್ರದ ವಾತಾವರಣ ಬರೋಂಗೆ ಮಾಡ್ಕೊಳ್ಬೇಕು. ಶ್ರುತಾನಿ ಕರ್ಮಾಣಿ ಚ ಸತ್. ಶ್ರುತಾನಿ ಅಂತ ಕರೀತಾರೆ. ಶ್ರುತಾನಿ ಅಂದರೆ ಶಾಸ್ತ್ರದ ಪರಿಸರವನ್ನು ಕ್ರಿಯೇಟ್ ಮಾಡ್ಬೋದು. ನನ್ನನ್ನು ಯಾರೇ ಮಾತಾಡಿಸಿದ್ರು ಶಾಸ್ತ್ರದ ವಿಷಯ ಮಾತಾಡಿಸೋರು, ಅಥವಾ ನಾ ಯಾರನ್ನಾದ್ರೂ ಮಾತಾಡಿಸಿದ್ರು ಅವ್ರಿಗೊಂದು ಯಾವುದೋ ಒಂದು ಶಾಸ್ತ್ರದ ವಿಷಯವನ್ನೇ ನಾನು ಎಕ್ಸ್ಪ್ಲೇನ್ ಮಾಡಬೇಕು. ಅವ್ರು ನನ್ನ ಜೊತೆಗೆ ಮಾತಾಡಿದ್ರು ಅಂಥದ್ದು ಹಂಗೆ ಕ್ರಿಯೇಟ್ ಮಾಡ್ಬೇಕು ಅದನ್ನು ಪರಿಸರವನ್ನು. ಈಗ ಎಲ್ಲ ಅಲೆಕ್ಸಾ ಅಂತ ಬಂದಿದೆ ಅಲ್ಲ, ಅಲೆಕ್ಸಾ ವ್ಯವಸ್ಥೆ. ಈಗ ಅಲೆಕ್ಸಾ ಟರ್ನ್ ಆನ್ ಅಂದ್ರೆ ಟರ್ನ್ ಆನ್ ಆಗ್ತದೆ, ಟರ್ನ್ ಆಫ್ ಅಂದ್ರೆ ಟರ್ನ್ ಆಫ್ ಆಗ್ತದೆ.
ಹಾಗೆ ಮನುಷ್ಯನಿಗೆ ಈ ಅಲೆಕ್ಸಾ ಅನ್ನೋ ವ್ಯವಸ್ಥೆ ಏನು ಬಂತಲ್ಲ ನನಗೆ ನಾನು ಅಂದ್ಕೊಳ್ಳೆ ಬೆಳಗ್ಗೆಯಿಂದ ರಾತ್ರಿವರೆಗೂ 90% ಶಾಸ್ತ್ರದ ವಿಷಯ ಮಾತಾಡಿರ್ಬೋದು. ಅದು ಮನುಷ್ಯನನ್ನ ಮನಸ್ಸನ್ನು ನಿಯಂತ್ರಣಕ್ಕೆ ತರ್ತದಂತೆ. ಶ್ರುತಾನಿ ಒಂದಿಷ್ಟು ಸಾಧ್ಯವಾದರೆ ವ್ರತಗಳನ್ನು ಆಚರಣೆ ಮಾಡ್ತಾರೆ. ವ್ರತ ಸದ್ವ್ರತ ವ್ರತ ಅಂತಿದೆ ಎಷ್ಟೋ ಹೇಳಿದ್ದಾರೆ. ನಾವೇ ಮೈ ಮೇಲೆ ಹಾಕೋಬೇಕು ವ್ರತ, ಅದು ತಾನಾಗೆ ಬರಲ್ಲ ನಮ್ಮ ಹತ್ರ. ಹೀಗೆ ಈ ರೀತಿ ಮನುಷ್ಯನಿಗೆ ಮನಸ್ಸು ಒಂದು ಹಿಡಿತಕ್ಕೆ ಬರಲಿಕ್ಕೆ ಕೃಷ್ಣ ಉದ್ಧವನಿಗೆ ಹೇಳುವಾಗ ಹೇಳಿಕೊಟ್ಟಂತಹ ಮಾರ್ಗಗಳು. ದಾನಂ ಸ್ವಧರ್ಮೋ